ವೀಕ್ಷಕರೇ, ಕನ್ಯಾ ರಾಶಿಯ ಯುಗಾದಿಯ ವರ್ಷ ಭವಿಷ್ಯ ಬಹುನಿರೀಕ್ಷಿತವಾಗಿರತಕ್ಕಂತಹ ಈ ಯುಗಾದಿಯ ವರ್ಷ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನು ತಿಳಿಸ್ತಾ, ತಮಗೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ಈ ಕನ್ಯಾ ರಾಶಿಯವರಿಗೆ ಈ ವರ್ಷ ಪೂರ್ತಿಯಾಗಿ ತುಂಬ ಅದ್ಭುತವಾದಂತಹ ಫಲಗಳಿದ್ದಾವೆ. ಅದ್ರ ಬಗ್ಗೆ ನಾನು ವಿಸ್ತೃತವಾಗಿ ನಿಮಗೆ ತಿಳಿಸ್ಕೊಡ್ಬೇಕು. ಜೊತೆಗೆ ಕೆಲವೊಂದು ಎಚ್ಚರಿಕೆಗಳು ಕೂಡ ಇದ್ದಾವೆ, ಅದನ್ನು ಕೂಡ ತಾವು ತಿಳ್ಕೋಬೇಕಾಗುತ್ತೆ. ವಿಡಿಯೋದ ಕೊನೆಯಲ್ಲಿ ಅದ್ಭುತವಾದ ಪರಿಹಾರಗಳು ಕೂಡ ಸಿಗ್ತವೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಆದರೆ ಒಂದು ರಿಕ್ವೆಸ್ಟು, ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ನಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ, ನೋಡಿ, ಈ ವರ್ಷ ಗುರು 8ನೇ ಸ್ಥಾನದಲ್ಲಿರ್ತಾರೆ. ಆದರೆ ಈ ಏಪ್ರಿಲ್ ಆದ ಮೇಲೆ ನಿಮಗೆ 9ನೇ ಗುರು ಆಗಿರ್ತಾನೆ. 9ನೇ ಗುರು ನಿಮಗೆ ತುಂಬ ಅದ್ಭುತವಾಗಿರ್ತಕ್ಕಂಥ, ಅಂದರೆ ಸಂಪೂರ್ಣವಾದಂಥ ಗುರುಬಲ ಇರುತ್ತೆ ಅಂತ ಅರ್ಥ. ಸಂಪೂರ್ಣವಾದ ಗುರುಬಲದ ಒಂದು ಪ್ರಭಾವ ನಿಮ್ಮ ಮೇಲೆ ಬಹಳಷ್ಟು ಪರಿಣಾಮಗಳು ಬೀರುತ್ತೆ. ನೋಡಿ, ಜೀವನದಲ್ಲಿ ಸುಖ ಸಂತೋಷಗಳು ನೆಲೆ ನಿಲ್ತವೆ, ಹಣಕಾಸಿನಲ್ಲಿ ವೃದ್ಧಿ ಆಗುತ್ತೆ, ಉತ್ತಮ ಧನ ಸಂಪಾದನೆ ಆಗತಕ್ಕಂಥ ಸಾಧ್ಯತೆಗಳು ಕಂಡುಬರುತ್ತೆ. ಹಿತೈಷಿಗಳಿಂದ ಸಹಾಯ ಸಹಕಾರ ಸಿಗುತ್ತೆ. ನೀವು ಯಾರ ಮೇಲೆ ಡಿಪೆಂಡ್ ಆಗಿರ್ತೀರಿ ಅವ್ರ ಕಡೆಯಿಂದ ಒಂದು ಒಳ್ಳೆಯ ಒಂದು ಗೌರವಗಳು, ಕೀರ್ತಿಗಳು, ಪ್ರತಿಷ್ಠೆಗಳು, ಸಹಾಯಗಳು, ಹೆಲ್ಪಿಂಗ್ ನೇಚರು ಸಿಕ್ಕಾಪಟ್ಟೆ ಇರತಕ್ಕಂಥ ಸನ್ನಿವೇಶಗಳಿರುತ್ತೆ. ಗಣ್ಯ ವ್ಯಕ್ತಿಗಳಿಂದನೂ ಕೂಡ ತುಂಬ ಸಹಕಾರ ಸಿಗುತ್ತೆ. ಮೇಲಧಿಕಾರಿಗಳಿಂದ ಬಹಳ ಅನುಕೂಲತೆಗಳಾಗುತ್ತೆ. ಸರ್ಕಾರದ ಸೌಲಭ್ಯಗಳು ಸಿಗುವಂಥ ಸನ್ನಿವೇಶಗಳಿದೆ. ಮತ್ತು ಕೆಲವೊಂದು ಸನ್ಮಾನಗಳಿಗೆ, ಮನ್ನಣೆಗಳಿಗೆ ಪಾತ್ರವಾಗುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಗುರು ಹಿರಿಯರಲ್ಲಿ ವಿನಮ್ರ ಭಾವನೆ ಇರುತ್ತೆ, ಒಂದು ಪೂಜ್ಯ ಭಾವನೆ ಅನ್ನುವಂಥದ್ದು ಗುರು ಹಿರಿಯರಲ್ಲಿ ಇರತಕ್ಕಂಥದ್ದು. ಸಾರ್ವಜನಿಕರಲ್ಲಿ ಪ್ರೀತಿ ವಿಶ್ವಾಸ ಇರುತ್ತೆ, ಸಾರ್ವಜನಿಕ ಸೇವೆಯಲ್ಲಿ ತೊಡಗಿಸ್ಕೊಳ್ತಕ್ಕಂಥದ್ದು ಮತ್ತು ಸಮಾಜದಲ್ಲಿ ಒಂದು ಒಳ್ಳೆಯ ಪ್ರತಿಷ್ಠೆಯುತ ಸ್ಥಾನಮಾನಗಳನ್ನು ಸಿಗುವಂತಹ ಸನ್ನಿವೇಶಗಳು ಕಂಡುಬರುತ್ತೆ. ಉತ್ತಮ ಕೆಲಸದಲ್ಲಿ ಅಧಿಕ ಧನಪ್ರಾಪ್ತಿ ಆಗುವಂಥ ಸನ್ನಿವೇಶಗಳಿದೆ. ನೀವೇನು ಕೆಲಸ ಮಾಡ್ಕೊಂಡಿದ್ದೀರಿ, ಏನು ಕಾಯಕ ಮಾಡ್ಕೊಂಡಿದ್ದೀರಿ, ಆ ಕಾಯಕದಲ್ಲಿ ಒಳ್ಳೆಯ ಒಂದು ಧನಪ್ರಾಪ್ತಿ ಯೋಗಗಳು ಕಂಡು ಬರ್ತಾ ಇರ್ತಕ್ಕಂಥದ್ದು. ನೂತನ ವಾಹನ ಖರೀದಿ ಮಾಡುವಂಥದ್ದು, ವಸ್ತ್ರಾಭರಣ ಖರೀದಿ ಮಾಡತಕ್ಕಂಥದ್ದು, ಹೊಲ ಮನೆ, ಪ್ಲಾಟು, ಸೈಟು, ಸ್ಥಿರಾಸ್ತಿ ಸಂಪಾದನೆ ಮಾಡತಕ್ಕಂಥ ಸನ್ನಿವೇಶಗಳು ಕೈಗೂಡಿರ್ತಕ್ಕಂಥ, ನೀವೇನು ಒಂದು ಪ್ಲಾನ್ ಮಾಡಿರ್ತೀರಿ ಆ ಪ್ಲಾನ್ ಪ್ರಕಾರ ಕೆಲಸ ಆಗುವಂಥ ಸನ್ನಿವೇಶಗಳಿದೆ. ಇನ್ನು ಇಷ್ಟಾರ್ಥ ಕಾರ್ಯಸಿದ್ಧಿ ಆಗುವಂತಹ ಸನ್ನಿವೇಶಗಳು ನಿಮಗೆ ಈ ವರ್ಷದಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಸರ್ವತೋಮುಖ ಅಭಿವೃದ್ಧಿ ಅನ್ನುವಂಥದ್ದು ನಿಮಗೆ ಕಂಡು ಬರ್ತಾ ಇದೆ. ಇನ್ನು ಶನಿ ಪರಮಾತ್ಮನ ಪ್ರಭಾವವು ಕೂಡ ನಿಮಗೆ ತುಂಬ ಉತ್ತಮವಾದಂಥ ಫಲಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಶನಿ ಪರಮಾತ್ಮನಿಂದ ಕೆಲವೊಂದು ಅಂದುಕೊಂಡಿರ್ತಕ್ಕಂಥ ಕಾರ್ಯಗಳಲ್ಲಿ ಶುಭ ಫಲಗಳು ಸಿಗತಕ್ಕಂಥದ್ದು. ಆದರೂ ಕೂಡ ಕೆಲವೊಂದು ಎಚ್ಚರಿಕೆ ಇರಬೇಕು. ಮಿಶ್ರ ಫಲಗಳಿರ್ತಕ್ಕಂಥ ಸನ್ನಿವೇಶಗಳಿದ್ದರೂ ಕೂಡ ಶುಭಕಾರಕ ಫಲಗಳೇ ಕೊಡ್ತಕ್ಕಂಥದ್ದು ಜಾಸ್ತಿಯಾಗಿರ್ತಕ್ಕಂಥದ್ದು. ವ್ಯಾಪಾರ ಉದ್ಯೋಗಗಳು ಭರದಿಂದ ಸಾಗುತ್ತೆ, ಸ್ಪೀಡಾಗಿ ನಡೀತಕ್ಕಂಥದ್ದು. ಜೊತೆಗೆ ಶತ್ರುಗಳು ಹಿತೈಷಿಗಳಾಗುವಂತಹ ಸನ್ನಿವೇಶ. ಶತ್ರುಗಳು ನಿಮ್ಮನ್ನು ಓವರ್ಟೇಕ್ ಮಾಡಬೇಕು ಅಂತಂದರೆ ಖಂಡಿತವಾಗ್ಲೂ ಆಗಲ್ಲ. ನಿಮ್ಮ ವೇಗ ತುಂಬ ಸ್ಪೀಡಾಗಿರ್ತಕ್ಕಂಥದ್ದು. ಭೂಮಿಯ ಸಾಗುವಳಿ ಅಧಿಕ ಧನಲಾಭ ಸಿಗುತ್ತೆ. ಸ್ಥಿರಾಸ್ತಿ ಸಂಪಾದನೆ ಯೋಗ ಆಗುತ್ತೆ. ಸರ್ಕಾರಿ ಕೆಲಸಗಳು ಬಹಳಷ್ಟು ಸಫಲ ಆಗುತ್ತೆ. ನೀವೇನೋ ಒಂದು ಪ್ಲಾನ್ ಇಟ್ಟಿರ್ತೀರಿ, ಆ ಪ್ಲಾನ್ ಪ್ರಕಾರನೇ ಆ ಎಲ್ಲ ಕೆಲಸಗಳು ಆಗುತ್ತೆ. ವಾದ ವಿವಾದಗಳಲ್ಲಿ ಗೆಲ್ಲುವಂಥದ್ದು, ಕೋರ್ಟು ಈ ಕಚೇರಿಯ ವ್ಯಾಜ್ಯಗಳಲ್ಲಿ ನಿಮಗೆ ಜಯ ಆಗುವಂಥ ಸನ್ನಿವೇಶಗಳು ಕಂಡುಬರುತ್ತೆ. ಗಣ್ಯ ವ್ಯಕ್ತಿಗಳಿಂದ ಮಾನ ಮನ್ನಣೆ ನಿಮಗೆ ಸಿಗ್ತಕ್ಕಂಥ ಸನ್ನಿವೇಶಗಳಿದೆ. ಮನೆಯಲ್ಲಿ ಶುಭಾದಿ ಮಂಗಲ ಕಾರ್ಯಗಳು ಜರುಗತಕ್ಕಂಥ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಸಾರ್ವಜನಿಕರಲ್ಲಿ ಒಂದು ಒಳ್ಳೆಯ ಬಾಂಧವ್ಯವನ್ನು ಇಟ್ಕೊಂಡು ಎಲ್ಲರ ಪ್ರೀತಿ ವಿಶ್ವಾಸ, ಜನಮನ್ನಣೆಯನ್ನು ಗಳಿಸ್ತಕ್ಕಂಥ ಸಾಧ್ಯತೆಗಳಿದೆ. ಕಲ್ಯಾಣ ಕಾರ್ಯಗಳಲ್ಲಿ ಭಾಗವಹಿಸ್ತಕ್ಕಂಥದ್ದು, ಕಲ್ಯಾಣ ಕಾರ್ಯಕ್ಕೆ ನಿಮ್ಮ ಕೈಲಾದಷ್ಟು ಸೇವೆಯನ್ನು ಸಲ್ಲಿಸ್ತಕ್ಕಂಥ ಸನ್ನಿವೇಶಗಳಿದೆ. ಜೀವನದಲ್ಲಿ ಕೆಲವೊಂದು ದುಷ್ಟ ಜನರಿಂದ ಕೆಲವೊಂದು ಅಪವಾದ ಭಯ ಇರುತ್ತೆ, ಸ್ವಲ್ಪ ಅದ್ರ ಬಗ್ಗೆ ಗಮನ ಕೊಡಬೇಕು. ಮನೆಯಲ್ಲಿ ಹಲವು ದ್ವೇಷ, ಅಸೂಯೆಗಳ ಮೂಲಕ ಧೃತಿಗೆಡುವಂತಹ ಸನ್ನಿವೇಶಗಳು ಇರುತ್ತೆ. ಅದ್ರ ಬಗ್ಗೆನೂ ಕೂಡ ಹೆಚ್ಚಿನ ಗಮನವನ್ನು ಹರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ಕೋಬೇಕಾಗತ್ತೆ. ಇನ್ನು ಶತ್ರುಗಳಿಂದ ಎಷ್ಟೇ ಇವತ್ತು ನಂಬಿಕೆ ಇದ್ದಾರೆ ಅಂತಂದರೂ ಕೂಡ
ಸ್ವಲ್ಪ ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಇನ್ನು ಧನ ಸಂಪಾದನೆಗೆ ಅಂಥದ್ದೇನು ದೊಡ್ಡ ಸಮಸ್ಯೆಗಳು ಇಲ್ಲದೇ ಇದ್ದರೂ ಕೂಡ ಆ ಬಂದಿರುವಂಥ ಧನವನ್ನು ಉಳಿಸ್ಕೊಂಡು ಹೋಗೋದ್ರ ಕಡೆ ಹೆಚ್ಚಿನ ಗಮನವನ್ನು ಹರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ಕೋಬೇಕು. ಬಂಧು ಬಾಂಧವರು ಮಿತ್ರರ ಸಹಾಯ ಸಹಕಾರ ನಿಮಗೆ ತುಂಬ ಚೆನ್ನಾಗಿರತಕ್ಕಂಥ ಸನ್ನಿವೇಶಗಳಿದೆ. ಜೊತೆಗೆ ನೀವು ಏನಾದರೂ ನೌಕರದಾರರಿದ್ದರೆ ಅಥವಾ ಸರ್ಕಾರಿ ಅಧಿಕಾರಿಗಳಾಗಿ ನೀವು ಸೇವೆ ಸಲ್ಲಿಸ್ತಾ ಇದ್ದರೆ ಮೇಲಧಿಕಾರಿಗಳಿಂದ ಸ್ವಲ್ಪ ಪ್ರೆಷರ್ ಇರುತ್ತೆ, ಕೆಲಸದಲ್ಲಿ ಒತ್ತಡಗಳಿದ್ದರೂ ಕೂಡ ನಿಮ್ಮ ಕೆಲಸದಲ್ಲಿ ಯಾವುದೇ ಒಂದು ತಪ್ಪು ಆಗದೇ ಇರುವಂಥ ರೀತಿಯಲ್ಲಿ ನೀವು ನೋಡ್ಕೋಬೇಕಾಗತ್ತೆ. ಯಾವುದೇ ಒಂದು ಒಳ್ಳೆ ಕಾಗದ ಪತ್ರಗಳು ಅಥವಾ ಸಹಿ ಮಾಡುವಂಥದ್ದು ಅಥವಾ ನೀವು ಮಾಡುವಂತಹ ಕೆಲಸದ ಒಂದು ಟಾರ್ಗೆಟು ಅದನ್ನು ಸರಿಯಾಗಿ ರೀಚ್ ಮಾಡುವಂಥ ಪ್ರಯತ್ನವನ್ನು ಮಾಡ್ಕೋಬೇಕಾಗತ್ತೆ. ಈ ಥರ ಮಾಡ್ಕೊಳ್ಳೋದ್ರಿಂದ ಕೆಲಸದಲ್ಲಿ ಅದ್ಭುತವಾಗಿರ್ತಕ್ಕಂಥ ಪರಿಹಾರಗಳು ನಿಮಗೆ ಸಿಗುವಂಥದ್ದು. ಇನ್ನೂ ನಾನು ಅದ್ಭುತವಾದ ವಿಚಾರಗಳು ಈ ವಿಡಿಯೋದಲ್ಲಿ ತಿಳಿಸ್ತಕ್ಕಂಥದ್ದಿದೆ, ಆದರೆ ಅಷ್ಟೇ ಅದ್ಭುತವಾಗಿರುವಂಥ ಒಂದು ವಿಡಿಯೋ ಇದೆ, ನೋಡ್ಕೊಂಬನ್ನಿ. ನಿಮಗೊಂದು ಸುವರ್ಣಾವಕಾಶ. ನಿಮ್ಮ ಭವಿಷ್ಯದ ಬಗ್ಗೆ ಚಿಂತನೆ ಇಲ್ವಾ? ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ನೀವು ತಿಳಿದುಕೊಳ್ಳಬೇಕಾ? ಈ ಕ್ಷಣದಲ್ಲಿ ನೀವು ಕುಳಿತಲ್ಲಿಯೇ ಕೇವಲ 10 ನಿಮಿಷದಲ್ಲಿ ನಿಮ್ಮ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಸಂಪೂರ್ಣ ಭವಿಷ್ಯವನ್ನ ತಿಳಿಸುವ ಸಂಪೂರ್ಣ ಜನ್ಮ ಜಾತಕವನ್ನ ಪಡೆಯುವ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ರವರು ಕೇವಲ 499 ರೂಪಾಯಿಗೆ ನೀಡುತ್ತಿರುವ ಈ ಜನ್ಮ ಜಾತಕ ಫಲ 80 ರಿಂದ 100 ಪುಟಗಳು ಒಳಗೊಂಡಿರುತ್ತವೆ. ಈ ಜನ್ಮ ಜಾತಕದಲ್ಲಿ ಪಂಚಾಂಗ ಫಲ, ಐಶ್ವರ್ಯ, ಭೂಮಿ, ಶಿಕ್ಷಣ, ಆಸ್ತಿ, ಮಕ್ಕಳು, ಒಡ ಹುಟ್ಟಿದವರು, ವಿವಾಹ, ಅದೃಷ್ಟ, ಏಳ್ಗೆ, ಪಿತ್ರಾರ್ಜಿತ ಆಸ್ತಿ, ವೃತ್ತಿ, ಆದಾಯ ಹಾಗೂ 100 ವರ್ಷಗಳ ದಶಾಭುಕ್ತಿ, ಪ್ರತಿ ವರ್ಷದ ಫಲ, ನಿಮಗಿರುವ ವಿಶೇಷವಾದ ಯೋಗಗಳು ಹಾಗೂ ಪರಿಹಾರಗಳು ಕೂಡ ಈ ಸಮಗ್ರವಾದ ಜನ್ಮ ಜಾತಕದಲ್ಲಿ ತಿಳಿದುಕೊಳ್ಳಬಹುದು. ನಿಮಗೂ ಈ ಜಾತಕ ಬೇಕಿದ್ದಲ್ಲಿ ನಮ್ಮ ವಾಟ್ಸಪ್ ಸಂಖ್ಯೆಯಾದ 6360613579 ಈ ನಮ್ಮ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಜನ್ಮ ಸಮಯ ಹಾಗೂ ಜನ್ಮ ಸ್ಥಳವನ್ನ ವಾಟ್ಸಪ್ ಮಾಡಿ ಕೇವಲ 10 ನಿಮಿಷದಲ್ಲಿ ಸಂಪೂರ್ಣ ಜನ್ಮ ಜಾತಕವನ್ನ ಪಡೆಯಿರಿ. ಈ ಜಾತಕ ಭಾರತದ ಎಲ್ಲಾ ಭಾಷೆಗಳಲ್ಲಿಯೂ ದೊರೆಯುತ್ತದೆ. ಇದನ್ನ ಪ್ರಿಂಟ್ ಕೂಡ ಮಾಡಿಸಿಕೊಳ್ಳಬಹುದು. ನೀವೇ ಸರಳವಾಗಿ ಸುಲಭವಾಗಿ ತಿಳಿದುಕೊಳ್ಳಬಹುದು. ಈಗಲೇ ಆರ್ಡರ್ ಮಾಡಿ. JB ಪ್ರೆಡಿಕ್ಷನ್ಸ್. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. 80 ರಿಂದ 100 ಪುಟ, ಎಷ್ಟೇಳಿ 80 ರಿಂದ 100 ಪುಟದ ಸಂಪೂರ್ಣ ಜನ್ಮ ಜಾತಕ ಫಲ, ನಿಮ್ಮದೇ ಆಗಿರುವಂತಹ ಸಂಪೂರ್ಣ ಜನ್ಮ ಜಾತಕ ಫಲ, ನೀವೇ ಸುಲಭವಾಗಿ ಆರಾಮಾಗಿ ಓದ್ಕೊಂಡು ತಿಳ್ಕೋಬೇಕಾಗಿರ್ತಕ್ಕಂಥ ಫಲ ಇದಾಗಿರ್ತಕ್ಕಂಥದ್ದು. ಈಗಲೇ ನಂಬಿಕೆ ವಿಶ್ವಾಸ ಇಟ್ಕೊಂಡು ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ, ಮತ್ತು ಜೊತೆಗೆ ಸ್ನೇಹದಿಂದ ಎಲ್ಲರ ಜೊತೆಯಲ್ಲಿ ವರ್ತಿಸ್ತಕ್ಕಂಥದ್ದು, ಹೆಚ್ಚಿನ ಬಡ್ತಿ ಪ್ರಮೋಷನ್ ಸಿಗುವಂತಹ ಸನ್ನಿವೇಶಗಳು, ಸಾಧ್ಯತೆಗಳು ಇದೆ. ನಿಮಗೆ ತಾಳ್ಮೆಯಿಂದ ಬುದ್ಧಿವಂತಿಕೆಯಿಂದ ಕೆಲಸಗಳನ್ನು ನಿರ್ವಹಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ಕೋಬೇಕು. ವಿಶೇಷವಾಗಿ ವ್ಯಾಪಾರಸ್ಥರಿಗೆ ನಿಮ್ಮ ಹೊಸ ವಿಚಾರಗಳು ಈ ಸಮಯದಲ್ಲಿ ಸ್ವಲ್ಪ ಪ್ಲ್ಯಾನ್ ಮಾಡ್ಕೊಂಡು ಕೆಲಸ ಮಾಡ್ಕೋಬೇಕು. ಏನೇ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಿ ಅಂತಂದ್ರೂ ಕೂಡ ಆ ನಿಟ್ಟಿನಲ್ಲಿ ನುರಿತಿರುವಂಥ ವ್ಯಕ್ತಿಗಳ ಜೊತೆಯಲ್ಲಿ ಚರ್ಚೆ ಮಾಡಿಕೊಂಡು ನೀವು ಪ್ರಯತ್ನ ಮಾಡ್ಕೋಬೇಕು. ದಾಸ್ತಾನು ಅಥವಾ ಇನ್ನಿತರ ಮಾಡುವಂತಹ ಕೆಲಸಗಳಿಗೆ ಸದ್ಯಕ್ಕೆ ಸ್ವಲ್ಪ ಈ ಏಪ್ರಿಲ್ 30ರ ನಂತರ ಮಾಡ್ಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯ ಫಲಗಳು ನಿಮ್ಗೆ ಸಿಗ್ತಾ ಇರತಕ್ಕಂಥದ್ದು. ವ್ಯಾಪಾರ ಉದ್ಯೋಗಿಗಳು ತುಂಬ ಚೆನ್ನಾಗಿ ಒಂದು ಫಲಗಳು ಸಿಗುವಂತಹ ಸನ್ನಿವೇಶಗಳಿದೆ. ಧನಪ್ರಾಪ್ತಿ ಯೋಗಗಳು ಕಂಡುಬರುತ್ತೆ. ಆದರೆ ಅಧಿಕ ಖರ್ಚಾಗುವಂಥ ಸನ್ನಿವೇಶಗಳಿದೆ. ಖರ್ಚಿಗೆ ನೀವು ಅಂಕುಶವನ್ನು ಹಾಕುವಂಥ ಪ್ರಯತ್ನವನ್ನು ಮಾಡ್ಕೋಬೇಕು. ಹಣಕಾಸಿನ ಅಡಚಣೆ ಉಂಟಾಗುವಂಥ ಸನ್ನಿವೇಶಗಳು ಇದ್ದರೂ ಕೂಡ ಅದನ್ನು ಮ್ಯಾನೇಜ್ ಮಾಡ್ತಕ್ಕಂಥ ಸನ್ನಿವೇಶಗಳಿದೆ. ಸಮಾಧಾನದಿಂದ ಮುನ್ನಡೆಯುವಂಥ ಸಾಧ್ಯತೆಗಳು ವ್ಯಾಪಾರಸ್ಥರಿಗೆ ಕಂಡುಬರುತ್ತೆ. ಕೃಷಿಕರಿಗೂ ಕೂಡ ತುಂಬ ಉತ್ತಮವಾದಂಥ ಫಲಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಹೆಚ್ಚಿನ ಶ್ರಮ ಪಟ್ಟರೆ ಖಂಡಿತವಾಗಿ ಒಳ್ಳೆಯ ಫಲಗಳು ಸಿಗುವಂಥ ಸನ್ನಿವೇಶಗಳಿದೆ. ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಪರಿಶ್ರಮ, ಏನು ನೀವು ಪರಿಶ್ರಮವನ್ನು ಪಡ್ತೀರಿ ಆ ಪರಿಶ್ರಮಕ್ಕೆ ತಕ್ಕಂತಹ ಒಂದು ಫಲ ವಿದ್ಯಾರ್ಥಿಗಳ ದಿಸೆಯಲ್ಲಿ ಸಿಗುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಜೊತೆಗೆ ನೋಡಿ, ಅದ್ಭುತವಾದ ಫಲ ಇದೆ ಈ ವರ್ಷದಲ್ಲಿ. ಗುರುವಿನಿಂದ ಆಗಿರ್ಬೋದು, ಶನಿ ಪರಮಾತ್ಮನಿಂದ ಆಗಿರ್ಬೋದು, ಬಹಳ ಅದ್ಭುತವಾಗಿರ್ತಕ್ಕಂಥ ಫಲಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಹಾಗಂದ ಮಾತ್ರಕ್ಕೆ ನೀವು ಎಲ್ಲವೂ ಅದ್ಭುತವಾಗಿದೆ ಅಂತೇಳಿ ಭಾವಿಸಬೇಡಿ. ಕೆಲವೊಂದು ಎಚ್ಚರಿಕೆಗಳನ್ನು ಕೂಡ ನೀವು ಪಾಲಿಸಬೇಕಾಗುತ್ತೆ. ಜನಗಳ ಜೊತೆಯಲ್ಲಿ ನಯ ವಿನಯದಿಂದ ನೀವು ವರ್ತಿಸಬೇಕಾಗುತ್ತೆ. ಖರ್ಚಿಗೆ ಕಡಿವಾಣವನ್ನು ಹಾಕಬೇಕಾಗುತ್ತೆ. ಜೊತೆಗೆ
ಕೆಲಸ ಕಾರ್ಯಗಳಿಗೆ ಹೆಚ್ಚಿನ ವೇಗವನ್ನು ಕೊಡಬೇಕಾಗುತ್ತೆ. ಮನೆಯಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಸಮಸ್ಯೆಗಳ ಕಡೆಯಲ್ಲಿ ಅಥವಾ ಸದಸ್ಯರ ಕಡೆಗೆ ಸ್ವಲ್ಪ ಗಮನವನ್ನು ಹರಿಸಬೇಕಾಗುತ್ತೆ. ತಂದೆ ತಾಯಿಯ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಬೇಕಾಗುತ್ತೆ. ಅನವಶ್ಯಕವಾಗಿರ್ತಕ್ಕಂಥ ದೂರದ ಪ್ರಯಾಣವನ್ನು ನೀವು ತಡಿಬೇಕಾಗುತ್ತೆ. ಇಂಥವೆಲ್ಲ ಎಚ್ಚರಿಕೆಗಳನ್ನು ನೀವು ಪರಿಪಾಲಿಸಿದ್ದೇ ಆದರೆ ಖಂಡಿತವಾಗಿಯೂ ನೀವು ಒಂದು ಒಳ್ಳೆಯ ಸ್ಥಾನಮಾನಗಳು ಮತ್ತು ಯಶಸ್ವಿನ ಒಂದು ವರ್ಷ ಅಂತ ಹೇಳ್ಬೋದು. ಖಂಡಿತವಾಗಿಯೂ ಅದ್ಭುತವಾಗಿರ್ತಕ್ಕಂತಹ ಒಂದು ಫಲ ಈ ವರ್ಷದಲ್ಲಿ ಕನ್ಯಾ ರಾಶಿಯವರಿಗೆ ಸಿಗ್ತಾ ಇರತಕ್ಕಂಥದ್ದು. ಜೊತೆಗೆ ನೋಡಿ, ಈ ವರ್ಷದಲ್ಲಿ ನಿಮಗೆ ಭಾದ್ರಪದ ಮಾಸ 5, 10, 15 ತಿಥಿಗಳು ಶನಿವಾರ, ಶ್ರವಣ ನಕ್ಷತ್ರ ಇವು ಘಾತುಗಳಾಗ್ತವೆ. ಈ ಒಂದು ಸಂದರ್ಭವನ್ನು ತಪ್ಪಿಸ್ಕೊಂಡು ನೀವು ಕೆಲಸಗಳನ್ನು ಮಾಡಿಕೊಳ್ಳಿ. ಅದರಿಂದ ಖಂಡಿತವಾಗಿಯೂ ನಿಮಗೆ ಉತ್ತಮವಾದಂತಹ ಒಂದು ಫಲಗಳು ಸಿಗುತ್ತೆ. ಪರಿಹಾರ ಏನು ಅನ್ನುವಂಥದ್ದು ತಿಳಿಸ್ಕೊಡೋಣ. ಪರಿಹಾರ ತಿಳಿಸೋದಕ್ಕಿಂತ ಮುಂಚೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀವಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ಯುಗಾದಿ ವರ್ಷ ಭವಿಷ್ಯದ ಲಿಂಕ್ ಸಿಗುತ್ತೆ, ಮಾಸ ಭವಿಷ್ಯದ ಲಿಂಕ್ ಸಿಗುತ್ತೆ, 2024 ವರ್ಷ ಭವಿಷ್ಯದ ಲಿಂಕ್ ಸಿಗುತ್ತೆ. ಈ ರೀತಿಯಾಗಿ ನಿಮಗೆ ಬೇಕಾಗಿರುವಂಥ ವಿಡಿಯೋಗಳನ್ನು ನೋಡ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ, ನೋಡಿ, ಈ ವರ್ಷದಲ್ಲಿ ನೀವು ಮಾಡಬೇಕಂತಹ ಪರಿಹಾರ ಏನಂತಂದರೆ ಜಯದುರ್ಗ ಹೋಮವನ್ನು ಮಾಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿಕೊಳ್ಳಿ. ಮಹಾಮೃತ್ಯುಂಜಯ ಮಂತ್ರವನ್ನು ಪಠಣ ಮಾಡುವಂತಹ ಪ್ರಯತ್ನವನ್ನು ಮಾಡಿಕೊಳ್ಳಿ. ಜೊತೆಗೆ ಕಷ್ಟದಲ್ಲಿದ್ದಂಥವ್ರಿಗೆ ಹಕ್ಕಿ ಪಕ್ಷಿಗಳಿಗೆ ಸಹಾಯವನ್ನು ಮಾಡಿ, ಕಷ್ಟದಲ್ಲಿರತಕ್ಕಂಥ ಜನಗಳಿಗೆ ಸಹಾಯವನ್ನು ಮಾಡಿ, ಜೊತೆಗೆ ಪ್ರತಿ ಸೋಮವಾರ ಶಿವನಿಗೆ ರುದ್ರಾಭಿಷೇಕ ಮಾಡಿಸ್ತಕ್ಕಂತಹ ಪ್ರಯತ್ನವನ್ನು ಮಾಡಿಕೊಳ್ಳಿ. ಖಂಡಿತವಾಗಿಯೂ ನಿಮಗೆ ಅದ್ಭುತವಾಗಿರತಕ್ಕಂತಹ ಫಲಗಳು ಸಿಗ್ತವೆ. ಅದ್ಭುತವಾದ ಫಲಗಳು ಸಿಗಲಿ. ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.